ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತ್ರೆ 35ನೇ ಅಧ್ಯಾಯ. ಬಾಬಾ ಅವರ ಪರೀಕ್ಷೆ. ಮಹಾಜನಿಯವರ ಮಿತ್ರ, ದಕ್ಷಿಣೆ, ಮಹಾಜನಿಯವರ ಯಜಮಾನ, ಅನಿದ್ರತೆ, ಬಾಲಾಜಿ ಪಾಟೀಲ ನೇವಾಸಕರ, ಉದಯ ಶಕ್ತಿ, ಸರ್ವರೂಪದಲ್ಲಿ ಸಾಯಿಬಾಬಾ. ಈ ಅಧ್ಯಾಯದಲ್ಲಿಯೂ ಊದಿಯ ಮಹತ್ವವನ್ನು ಚರ್ಚಿಸಲಾಗಿದೆ. ಇಲ್ಲಿ ಬಾಬಾ ಅವರು ಇಬ್ಬರನ್ನು ಆಶೀರ್ವದಿಸಿದ ವಿಷಯವನ್ನು ತಿಳಿಸಲಾಗಿದೆ. ಬಾಬಾ ಅವರ ಪರೀಕ್ಷೆ. ನಮ್ಮ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ. ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದೇ ಭ್ರಮೆ. ಸಂತರು ಸಾಮಾನ್ಯ ಮನುಷ್ಯರೆಂದು, ದೇವರು ನಿರಾಕಾರವೆಂದು ಕೆಲವರು ಹೇಳಿರುವುದನ್ನು ಕೇಳಿರುತ್ತೇವೆ. ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನು ಏಕೆ ಕೊಡಬೇಕು? ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ. ಈ ರೀತಿಯಾದ ಆಕ್ಷೇಪಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ. ನಾವು ಶಿರಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು. ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ. ಬಾಬಾ ಅವರನ್ನು ತೆಗಳಲು ಶಿರಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ. ಇಂತಹ 2 ಉದಾಹರಣೆಗಳನ್ನು ಈಗ ನೋಡೋಣ. ಮಹಾಜನಿಯವರ ಮಿತ್ರ. ಕಾಕಾ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕಾರನಾದ ಪರಮಾತ್ಮನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂಬ 2 ಷರತ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರಡಿಗೆ ಹೊರಡಲೊಪ್ಪಿದರು. ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿ ಇಬ್ಬರೂ ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಗ್ಗೆ ಶಿರಡಿ ತಲುಪಿದರು. ಅವರಿಬ್ಬರೂ ಮಸೀದಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ ಕಾಯವೇಜಿ, ಆಹಾ ಬನ್ನಿ ರಾಯರೇ ಎಂದರು. ಅವರ ಧ್ವನಿಯು ಮಧುರವಾಗಿತ್ತು. ಅದು ಕಾಕಾ ಮಹಾಜನಿಯವರ ಸ್ನೇಹಿತರ ತಂದೆಯವರ ಧ್ವನಿ ಎಂದಿತ್ತು. ಇದು ಅವರಿಗೆ ತಮ್ಮ ಸ್ವರ್ಗಸ್ಥ ತಂದೆಯ ನೆನಪನ್ನು ಮೂಡಿಸಿತು. ಅವರಿಗೆ ಸಂತೋಷ ಉಕ್ಕಿತು. ಆ ಧ್ವನಿಯಲ್ಲಿ ಅಂಧಶಕ್ತಿ ಅಡಗಿತ್ತು. ಮಿತ್ರನು ಆಶ್ಚರ್ಯಚಕಿತನಾಗಿ, ಇದು ನನ್ನ ತಂದೆಯ ವಾಣಿ, ಇದರಲ್ಲಿ ಅನುಮಾನೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತುಗಳನ್ನು ಮರೆತು ಬಾಬಾ ಅವರ ಚರಣಗಳಿಗೆ ನಮಿಸಿದರು. ದಕ್ಷಿಣೆ. ನಂತರ ಬಾಬಾ ಮಹಾಜನಿ ಅವರಿಂದ ಮುಂಜಾನೆ 1 ಸಾರೆ ಮತ್ತು ಅವರು ಹೊರಡುವಾಗ 1 ಸಾರೆ ದಕ್ಷಿಣ ಕೇಳಿದರು. ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ. ಆಗ ಆ ಮಿತ್ರನು ಕಾಕಾ ಅವರಿಗೆ, ಬಾಬಾ ನಿಮ್ಮಿಂದಲೇ 2 ಸಾರೆ ದಕ್ಷಿಣೆ ಕೇಳಿದರು ಎಂದರು. ಅದಕ್ಕೆ ಕಾಕಾ, ಬಾಬಾ ಅವರನ್ನು ನೀವೇ ಕೇಳಿ ಎಂದರು. ಆಗ ಬಾಬಾ ಅವರು, ಇದೇನು ಕಿವಿಮಾತು ಎಂದು ಕೇಳಲು ಮಿತ್ರನು, ನಾನು ದಕ್ಷಿಣೆ ಕೊಡಬೇಕೇ ಎಂದು ಕೇಳಿದನು. ಆಗ ಬಾಬಾ ಅವರು, ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ, ಆದುದರಿಂದ ನಿನಗೆ ಕೇಳಲಿಲ್ಲ. ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು. ಆಗ ಅವನು ಕಾಕಾ ಅವರಷ್ಟೇ ಅಂದರೆ 17 ರೂಪಾಯಿಯ ದಕ್ಷಿಣೆ ಕೊಟ್ಟರು. ಆಗ ಬಾಬಾ ಅವರು, ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಶ್ಯ ಗೋಡೆಯನ್ನು ಕೆಡವಿಹಾಕು, ಆಗ ನಾವಿಬ್ಬರೂ ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು. ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು. ಅವರು ಮುಂಬಯಿಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ತೆರೆದು ನೋಡಲಾಗಿ ಅಲ್ಲಿ 2 ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು. 3ನೇ ಗುಬ್ಬಿ ಆಗ ತಾನೇ ಹಾರಿಹೋಯಿತು. ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲ ಗುಬ್ಬಿಗಳು ಉಳಿಯುತ್ತಿದ್ದವು. ಅವುಗಳ ಹಣೆಬರಹ, ಆದರೆ 3ನೇಯದನ್ನು ರಕ್ಷಿಸಲೋಸ್ಕರವೇ ಬಾಬಾ ನಮ್ಮನ್ನು ತೀವ್ರ ಕಳುಹಿಸಿರಬಹುದು ಎಂದು ಅವರು ಭಾವಿಸಿದರು.
ಮಹಾಜನಿಯವರ ಯಜಮಾನ. ಮುಂಬಯಿಯ ಸಲಹಾ ವಕೀಲ ಟಕ್ಕರ್ ಧರ್ಮಸಿ ಜಟಾಬಾಯಿ ಅವರಲ್ಲಿ ಕಾಕಾ ಮ್ಯಾನೇಜರ್ ರಾಗಿದ್ದರು. ಯಜಮಾನ ಮತ್ತು ನೌಕರ ಇಬ್ಬರು ಪರಸ್ಪರ ಸಖ್ಯದಿಂದಿದ್ದರು. ಕಾಕಾರವರು ಆಗಾಗ್ಗೆ ಶಿರಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅಪ್ಪಣೆ ಕೊಟ್ಟಾಗ ಹಿಂತಿರುಗುತ್ತಿದ್ದರು. ಇದು ಟಕ್ಕರ ಧರ್ಮಸಿ ಅವರಿಗೆ ತಿಳಿದಿತ್ತು. ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲು ಟಕ್ಕರ ಹೋಲಿ ರಜಾ ದಿನಗಳಲ್ಲಿ ಕಾಕಾ ಅವರೊಡನೆ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದರು. ಕಾಕಾ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿರಲಿಲ್ಲವಾದುದರಿಂದ ಇನ್ನೊಬ್ಬನನ್ನು ಸಂಗಡ ಕರೆದುಕೊಂಡು ಮೂವರು ಶಿರಡಿಗೆ ಹೊರಟರು. ಕಾಕಾ ಜೊತೆಗೆ 2 ಸೇರು ದ್ರಾಕ್ಷಿ ತಂದಿದ್ದರು. ಶಿರಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು. ಆಗ ಅಲ್ಲಿ ಬಾಬಾ ಸಾಹೇಬ್ ತಾರ್ಕಡ್ ಅವರು ಇದ್ದರು. ಟಕ್ಕರ ಅವರು ತಾರ್ಕಡ್ಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ತಾರ್ಕಡ್ ಉತ್ತರವಿತ್ತರು. ಆಗ ಟಕ್ಕರು ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿತೆ ಎಂದು ಕೇಳಿದರು. ಅದಕ್ಕೆ ಶ್ರೀ ತಾರ್ಕಡ್ ಅವರು ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು. ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷಿ ಅರ್ಪಿಸಿದರು. ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು. ಟಕ್ಕರ ಅವರಿಗೂ ದ್ರಾಕ್ಷಿ ಬಂದಿತು. ಡಾಕ್ಟರರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದೆ ತಿನ್ನಬಾರದೆಂದು ಹೇಳಿದ್ದರಿಂದ ಟಕ್ಕರು ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸ್ಸೊಪ್ಪಲಿಲ್ಲ. ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸೂ ಇರಲಿಲ್ಲ. ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು. ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು. ಆದರೆ ಬೀಜಗಳನ್ನೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಮಸೀದಿಯಲ್ಲಿ ಉಗುಳುವ ಹಾಗಿರಲಿಲ್ಲ. ಆದುದರಿಂದ ಮನಸ್ಸಿಲ್ಲದೆ ಅವರ ಬೀಜ ನುಂಗಿದರು. ಆಗ ಅವರು ಮನಸ್ಸಿನಲ್ಲಿ, ಬಾಬಾರವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿಯದೇ ಇರುತ್ತಿತ್ತೇ. ನನ್ನ ಮೇಲೆ ಈ ಒತ್ತಾಯವೇಕೆ ಎಂದರು. ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷಿಯನ್ನು ಕೊಟ್ಟರು. ಟಕ್ಕರ್ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು. ಬಾಬಾ ತಿನ್ನಲು ಹೇಳಿದರು. ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು. ಈಗ ಅವುಗಳಲ್ಲಿ ಬೀಜವಿಲ್ಲದಿದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು. ಅವರು ಪವಾಡ ನೋಡಲು ಅಪೇಕ್ಷಿಸಿದ್ದಲ್ಲವೇ? ಬಾಬಾರವರು ನನ್ನ ಇಂಗಿತವನ್ನರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಟಕ್ಕರ ತಿಳಿದುಕೊಂಡರು. ಇದು ಅದ್ಭುತ ಶಕ್ತಿ. ಮತ್ತೊಮ್ಮೆ ಪರೀಕ್ಷಿಸಲು ಅವರು ಕಾಕಾ ಅವರಿಗೆ, ನೀವು ತಂದಿದ್ದ ದ್ರಾಕ್ಷಿ ಎಂತಹುದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷ ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಟಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ತಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಲು ಶ್ರೀ ಟಕ್ಕರು ಅವರ ಮತ್ತೊಮ್ಮೆ, ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರಿ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಆ ಸಲವೂ ಸಹ ಬಾಬಾ ಅವರ ಇಂಗಿತವನ್ನರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಂದ ಆರಂಭಿಸಲು ಹೇಳಿದರು. ಈ ಪವಾಡಗಳು ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿದವು. ಶ್ಯಾಮ ಅವರು ಟಕ್ಕರರನ್ನು ಕಾಕಾರವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು. ಆಗ ಬಾಬಾ, ಇವರು ಎಂದ ಯಜಮಾನರು? ಅವರಿಗೆ ಬೇರೆ ಯಜಮಾನರಿದ್ದಾನೆ ಎಂದು ಹೇಳಿದರು. ಕಾಕಾ ಸಂತಸಗೊಂಡರು. ಟಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಾಕ್ಕೆ ಹಿಂತಿರುಗಿದರು. ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು. ಶ್ಯಾಮ ಟಕ್ಕರ ಅವರ ಪರವಾಗಿ ಮಾತನಾಡಿದರು. ಆಗ ಬಾಬಾ ಅವರು, ಚಂಚಲಚಿತ್ತದ ಮನುಷ್ಯನೊಬ್ಬನಿದ್ದನು. ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು. ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು. ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ನಾನು ಅವನಿಗೆ, ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಇಡು. ಹೀಗೇಕೆ ಚಂಚಲನಾಗಿರುವೆ? ಒಂದೇ ಸ್ಥಳವನ್ನು ನಂಬು
ಎಂದು ಹೇಳಿದನು ಎಂದು ಉತ್ತರ ಕೊಟ್ಟರು. ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು. ಅವರಿಗೆ ಕಾಕಾ ಅವರು ಸಹ ತಮ್ಮ ಜೊತೆಯಲ್ಲಿ ಹಿಂತಿರುಗಬೇಕೆಂದು ಮನಸ್ಸಿತು. ಬಾಬಾ ಟಕ್ಕರ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು. ಇದರಿಂದ ಟಕ್ಕರರಿಗೆ ಸಮಾಧಾನವಾಯಿತು. ಆಗ ಬಾಬಾ ಕಾಕಾ ಅವರಿಂದ 15 ರೂಪಾಯಿ ದಕ್ಷಿಣೆ ಕೇಳಿ ತೆಗೆದುಕೊಂಡರು. ನಂತರ ಕಾಕಾ ಅವರನ್ನು ಕುರಿತು, ನಾನು ಯಾರಿಂದಲಾದರೂ 1 ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ 10ರಷ್ಟು ಹಿಂತಿರುಗಿಸಬೇಕಾಗುತ್ತದೆ. ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ, ವಿವೇಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ. ನನ್ನ ಗುರುವು ಆಜ್ಞೆ ಮಾಡಿದವರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ. ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ. ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ. ನೀವು ಪೂರ್ವಜನ್ಮದಲ್ಲಿ ಕೊಡದೆ ಇದ್ದರೆ ಈ ಜನ್ಮದಲ್ಲಿ ನಮಗೆ ಸಿಗಲಾರದು. ಆದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು. ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ. ಆದ್ದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ. 1 ಕೋಟು 10ರಷ್ಟು ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಟಕ್ಕರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ 15 ರೂಪಾಯಿ ದಕ್ಷಿಣೆ ಕೊಟ್ಟರು. ತಮ್ಮ ಅನುಮಾನಗಳು ಪರಿಹಾರವಾಗಿದ್ದುದನ್ನು ಕಂಡು ಶಿರಡಿಗೆ ಬಂದಿದ್ದು ಒಳಿತಾಯಿತು ಎಂದು ಸಮಾಧಾನ ಪಟ್ಟರು. ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು. ನಮಸ್ಕಾರ ಮಾಡಲಿ, ನಮಸ್ಕಾರ ಬಿಡಲಿ, ದಕ್ಷಿಣೆ ಕೊಡಲಿ, ದಕ್ಷಿಣ ಬಿಡಲಿ, ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಯಾರನ್ನು ಅವರ ಅವಮಾನಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸುತ್ತಿರುವರೆಂದು ಸಂತೋಷಪಡುತ್ತಿರಲಿಲ್ಲ. ಅನಿದ್ರತೆ. ಬಾಂದ್ರಾದ ಕಾಯಸ್ಥ ಪ್ರಭು ಜಾತಿಯವನೊಬ್ಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು. ಅವನು ಹಾಸಿಗೆಯ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಭಾಸವಾಗುತ್ತಿತ್ತು. ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಪಡುತ್ತಿತ್ತು. ಅವನು ಬಹಳ ಚಿಂತೆಯಲ್ಲಿದ್ದನು. ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು. ಆಗ ಅವರು ಊದಿಯೇ ದಿವ್ಯೌಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಊದಿಯನ್ನು ಕೊಟ್ಟು, ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಊದಿ ಪೊಟ್ಟಣವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು. ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದುದನ್ನು ನೋಡಿ ಆಶ್ಚರ್ಯಗೊಂಡರು. ಅವರು ಈ ಕ್ರಮವನ್ನು ಮುಂದುವರಿಸಿದರು. ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗು ಹಾಕಿದರು. ಪ್ರತಿದಿನವೂ ಆ ಫೋಟೋಗೆ ಪೂಜೆ ಮಾಡತೊಡಗಿದರು ಮತ್ತು ಗುರುವಾರ ಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸತೊಡಗಿದರು. ಅನಂತರ ಅವರು ಸುಖವಾಗಿದ್ದರು. ಬಾಲಾಜಿ ಪಾಟೀಲ ನೇವಾಸಕರ. ಬಾಲಾಜಿ ನೇವಾಸಕರ ಬಾಬಾ ಅವರ ಪರಮ ಭಕ್ತನಾಗಿದ್ದನು. ಅವನು ಬಾಬಾ ಅವರಿಗೆ ಶ್ರೇಷ್ಠತಮವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದನು. ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿ ಇಡುತ್ತಿದ್ದನು. ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣಮಾಯಿ ಮತ್ತು ಅಬ್ದುಲ್ಲಾ ಇವರು ಮಾಡತೊಡಗಿದರು. ಬಾಲಾಜಿ ಸುಗ್ಗಿ ಮಾಡಿಕೊಂಡು ಧಾನ್ಯವೆಲ್ಲವನ್ನೂ ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು. ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು. ಇದನ್ನು ಅವನು ಬಹಳ ಕಾಲದವರೆಗೆ ನಡೆಸಿಕೊಂಡು ಹೋದನು. ಅವನ ನಂತರ ಅವನ ಮಗನೂ ಸಹ ತಂದೆಯನ್ನು ಅನುಸರಿಸಿ ನಡೆದುಕೊಂಡನು. ಊದಿಯ ಶಕ್ತಿ. ಅಂದು ಬಾಲಾಜಿಯವರ ಶ್ರಾದ್ದ. ಅನೇಕ ಅತಿಥಿಗಳು ಮನೆಗೆ ಬಂದರು. ಅಡಿಗೆ ಮಾಡಿದ್ದುದಕ್ಕಿಂತ 3ರಷ್ಟು ಜನ ಕೂಡಿದ್ದರು. ಶ್ರೀಮತಿ ನೇವಾಸಕರ ಅವರಿಗೆ ದಿಕ್ಕು ತೋಚದಂತಾಯಿತು. ಮಾಡಿರುವ ಅಡಿಗೆ ಎಲ್ಲರಿಗೂ ಸಾಕಾಗುವುದಿಲ್ಲವೆಂದು, ತಮ್ಮ ಮನೆತನದ ಗೌರವಕ್ಕೆ ಭಂಗ ಬಂದಿತೆಂದು ಅವರು ವ್ಯಾಕುಲದಿಂದ ಇದ್ದರು. ಆಗ ಅವರ ಅತ್ತೆಯವರ, ಹೆದರಬೇಡ, ಇದು ಬಾಬಾ ಅವರ ಆಹಾರ, ನಮ್ಮದಲ್ಲ.
ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು, ಅವುಗಳ ಮೇಲೆ ಊದಿಯನ್ನು ಸಿಂಪಡಿಸು, ನಂತರ ಊಟೆ ಬಡಿಸು. ಸಾಯಿಬಾಬಾ ಅವರ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವರು ಎಂದು ಸಮಾಧಾನ ಹೇಳಿದರು. ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು. ಭಕ್ತಿಯಂತೆ ಭಕ್ತಿಯಂತೆ ಅನುಭವ. ಸರ್ವರೂಪದಲ್ಲಿ ಸಾಯಿಬಾಬಾ. ಶಿರಡಿಯ ರಘು ಪಾಟೀಲ್ ಎಂಬುವರ ಒಮ್ಮೆ ಬಾಲಾಜಿ ಪಾಟೀಲರನ್ನು ಕಾಣಲು ನೇವಾಸಕ್ಕೆ ಹೋಗಿದ್ದರು. ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪ ಬುಸಕುಟ್ಟುತ್ತಿದ್ದುದನ್ನು ಕಂಡರು. ದನಕರುಗಳು ಗಾಬರಿಯಿಂದ ಅತ್ತಿತ್ತ ಓಡಾಡತೊಡಗಿದವು. ಮನೆಯವರೆಲ್ಲ ಗಾಬರಿಯಾದರು. ಆದರೆ ಬಾಲಾಜಿ ಯವರು ಮಾತ್ರ ಸಾಯಿಬಾಬಾ ಅವರೇ ಸರ್ವರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಲೋಟ ಹಾಲನ್ನು ಸರ್ಪದ ಮುಂದೆ ತಂದಿಟ್ಟು, ಬಾಬಾ, ಏಕೆ ಬುಸಕುಟ್ಟುತ್ತ ಸರ್ಪಲ ಮಾಡುತ್ತಿರುವಿರಿ? ನೀವು ನಮ್ಮನ್ನು ಹೆದರಿಸುವಿರಾ? ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು. ಅಲ್ಲಿದ್ದವರೆಲ್ಲರೂ ಭಯದಿಂದ ಏನೂ ಮಾಡಲು ತೋಚದೆ ಮೂಕರಂತೆ ನಿಂತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು. ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ. ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ. ಬಾಲಾಜಿಯವರಿಗೆ 2 ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳೂ ಇದ್ದರು. ಅವರು ನೇವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಆಗಾಗ ನಡೆದು ಬರುತ್ತಿದ್ದರು. ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸಗಳನ್ನು ಕೊಂಡು ತಂದು ಅವುಗಳನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರಿ ಓಂ. ಗುರುದೇವ ದತ್ತ ಕಿ ಜೈ.